ಹಾಯ್ ಫ್ರೆಂಡ್ಸ್, ಈ ಬ್ರಹ್ಮಾಂಡದಲ್ಲಿ ನಾವು ಕೇವಲ 5% ಮಾತ್ರ ನೋಡೋದಕ್ಕಾಗೋದು. ಇನ್ನುಳಿದ 95% ಆಲ್ಮೋಸ್ಟ್ ಇನ್ವಿಸಿಬಲ್ ಆಗಿದೆ. ಅಷ್ಟಾದರೂ ಕೂಡ ಇದು ನೋಡೋ 5% ಜಗತ್ತನ್ನು ಕಂಟ್ರೋಲ್ ಮಾಡುತ್ತೆ. ಇದನ್ನೇ ಡಾರ್ಕ್ ಮ್ಯಾಟರ್ ಆ್ಯಂಡ್ ಡಾರ್ಕ್ ಎನರ್ಜಿ ಅಂತ ಹೇಳೋದು. ನಾವು ಮೊದಲನೇದಾಗಿ ಡಾರ್ಕ್ ಮ್ಯಾಟರ್ನ ನೋಡೋದಾದರೆ ಇದೊಂಥರ ಕಣ್ಣಿಗೆ ಕಾಣದ ಅಂಟು ಇದ್ದ ಹಾಗೆ. ಇದು ಈ ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆಗದ ಹಾಗೆ ತಡೆದು ಹಿಡಿಯುತ್ತೆ. ಇದು ಲೈಟ್ನ ಎಮಿಟ್ ಮಾಡೋದಿಲ್ಲ, ರಿಫ್ಲೆಕ್ಟ್ ಮಾಡೋದಿಲ್ಲ, ಅಷ್ಟೇ ಏಕೆ ಅಬ್ಸರ್ವ್ ಕೂಡ ಮಾಡೋದಿಲ್ಲ. ಹೀಗಾಗಿಯೇ ಇದು ಟೆಲಿಸ್ಕೋಪ್ನಲ್ಲಿ ಕಾಣೋದಿಲ್ಲ. ಇದರಿಂದಾನೇ ಇದನ್ನು ಇನ್ವಿಸಿಬಲ್ ಮ್ಯಾಟರ್ ಅಂತ ಕರೆಯೋದು. ಆದರೆ ಇದು ಇರೋದು ಸತ್ಯ. ಇದು ಗ್ರಾವಿಟಿ ರೀತಿಯೇ ವರ್ಕ್ ಆಗುತ್ತೆ. ಇದಕ್ಕಾಗಿಯೇ ಎಷ್ಟೋ ಸೈಂಟಿಸ್ಟ್ಗಳು ಇದನ್ನು ಗ್ರಾವಿಟಿನೇ ಅಂತ ಹೇಳ್ತಾರೆ. ಇದ್ರ ಸ್ಟೋರಿ 1930ರಲ್ಲಿ ಸ್ಟಾರ್ಟ್ ಆಗುತ್ತೆ. ಒಬ್ಬ ಸ್ವಿಸ್ ಆಸ್ಟ್ರೋನಾಮರ್ ಆದಂಥ ಫ್ರಿಡ್ಜ್ ವಿಕ್ಕಿ ಅವರು ಸ್ಪೇಸ್ನಲ್ಲಿ ಒಂದು ವಿಚಿತ್ರವನ್ನು ಅಬ್ಸರ್ವ್ ಮಾಡ್ತಾರೆ. ಕ್ಲಸ್ಟರ್ನಲ್ಲಿರೋ ಗ್ಯಾಲಕ್ಸಿಗಳು ತುಂಬ ಫಾಸ್ಟಾಗಿ ಮೂವ್ ಆಗ್ತಿರ್ತವೆ, ಆದರೆ ಅವು ಕ್ಲಸ್ಟರ್ನ ಬಿಟ್ಟು ಹೊರಗೆ ಮೂವ್ ಆಗ್ತಾ ಇರೋದಿಲ್ಲ. ಇದಕ್ಕಾಗಿಯೇ ಅವ್ರಿಗೆ ಅನಿಸುತ್ತೆ ಒಂದು ಯಾವುದೋ ಅನ್ಸಿನ್ ಮಾಸ್ ಅವುಗಳನ್ನು ಹೋಲ್ಡ್ ಮಾಡ್ತಾ ಇದೆ ಅಂತ. ಹೀಗೆ ಮುಂದೆ 1970ರಲ್ಲಿ ವೇರಾ ರೂಬಿನ್ ಅನ್ನೋ ಒಬ್ಬರು ವಿಜ್ಞಾನಿ ಯಾವ ರೀತಿ ಸ್ಟಾರ್ಗಳು ಗ್ಯಾಲಕ್ಸಿ ಮಧ್ಯೆ ಮೂವ್ ಆಗ್ತವೆ ಅನ್ನೋದನ್ನು ಸ್ಟಡಿ ಮಾಡುವಾಗ ಯಾವುದೋ ಒಂದು ಇನ್ವಿಸಿಬಲ್ ಮಾಸ್ ಎಲ್ಲ ಗ್ಯಾಲಕ್ಸಿಯನ್ನು ಸುತ್ತುವರೆದಿದೆ ಅನ್ನೋದನ್ನು ಪ್ರೂವ್ ಮಾಡ್ತಾರೆ. ಇದೇ ಒಂದು ಪ್ರಾಪರ್ ಆದಂಥ ಫಸ್ಟ್ ಸಾಲಿಡ್ ರೀಸನ್ ಆಗಿತ್ತು ಡಾರ್ಕ್ ಮ್ಯಾಟ್ರ್ ಇದೆ ಅನ್ನೋದಕ್ಕೆ. ಡಾರ್ಕ್ ಮ್ಯಾಟ್ರ್ ಇರೋ ಕಾರಣದಿಂದಾನೇ ಎಲ್ಲ ಗ್ಯಾಲಕ್ಸಿಗಳು ಸ್ಟೇಬಲ್ ಮತ್ತು ಪ್ರಾಪರ್ ಶೇಪ್ನಲ್ಲಿ ಇದ್ದಾವೆ. ಇದಿಲ್ಲದೆ ಇದ್ದಿದ್ದರೆ ನಮ್ಮ ಸೋಲಾರ್ ಸಿಸ್ಟಮ್ ಕೂಡ ನಾವಿರೋ ಈಗ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಇರ್ತಾ ಇರಲಿಲ್ಲ. ಅದು ಅದರಲ್ಲಿ ಇಲ್ಲದೇ ಇದ್ದಿದ್ದರೆ ನಾವು ಈ ಭೂಮಿ ಮೇಲೆ ಇರ್ತಿದ್ವಾ ಅದು ಗೊತ್ತಿಲ್ಲ. ಇನ್ನು ಡಾರ್ಕ್ ಎನರ್ಜಿ ಬಗ್ಗೆ ನೋಡೋದಾದರೆ ಡಾರ್ಕ್ ಮ್ಯಾಟರ್ ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆಗದಾಗಿ ತಡಿತಾ ಇದ್ದರೆ ಇದು ಎಕ್ಸ್ಪ್ಯಾಂಡ್ ಆಗೋ ಹಾಗೆ ಪುಷ್ ಮಾಡ್ತಾ ಇದೆ. ವಿಜ್ಞಾನಿಗಳು 1990ರಲ್ಲಿ ಒಂದು ಶಾಕಿಂಗ್ ಡಿಸ್ಕವರಿಯನ್ನು ಮಾಡ್ತಾರೆ. ನಮ್ಮ ಯೂನಿವರ್ಸ್ ಎಕ್ಸ್ಪ್ಯಾನ್ಷನ್ ಆಗೋದು ಸ್ಲೋ ಡೌನ್ ಆಗದೇ ಸ್ಪೀಡಪ್ ಆಗಿದೆ ಅಂತ. ಇದು ಎಕ್ಸ್ಪ್ಯಾನ್ಷನ್ ಆಗೋದಕ್ಕೆ ಯಾವುದೋ ಒಂದು ಅನ್ನೋನ್ ಎನರ್ಜಿ ಇದಕ್ಕೆ ಫೋರ್ಸ್ ಮಾಡ್ತಾ ಇದೆ ಅಂತ. ಈ ಎನರ್ಜಿ ಎಲ್ಲ ಸ್ಪೇಸ್ನಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಹೇಳ್ತಾರೆ. ಇದನ್ನೇ ಡಾರ್ಕ್ ಎನರ್ಜಿ ಅಂತ ಕರೆಯೋದು. ವಿಜ್ಞಾನಿಗಳು ನಂಬೋದೇನಂತಂದರೆ ನಮ್ಮ ಯೂನಿವರ್ಸ್ 68% ಡಾರ್ಕ್ ಎನರ್ಜಿಯಿಂದ ತುಂಬಿದೆ. ಇದು ಬಿಗ್ ಬ್ಯಾಂಗ್ ಆದಾಗಿನಿಂದ ಯೂನಿವರ್ಸ್ ಸ್ಪ್ರೆಡ್ ಆಗೋ ರೀತಿ ಮಾಡ್ತಿದೆ. ಇದಕ್ಕೆ ಸಪೋರ್ಟಿವ್ ಆಗಿ 1998ರಲ್ಲಿ ವಿಜ್ಞಾನಿಗಳ 2 ರಿಸರ್ಚ್ ತಂಡಗಳು ಸೂಪರ್ನೋವಾ ಬಗ್ಗೆ ಸ್ಟಡಿ ಮಾಡುವಾಗ ಯೂನಿವರ್ಸ್ ಎಕ್ಸ್ಪೆಕ್ಟೆಡ್ಗಿಂತ ಸ್ಪೀಡಾಗಿ ಎಕ್ಸ್ಪ್ಯಾಂಡ್ ಆಗೋದನ್ನು ಪ್ರೂವ್ ಮಾಡ್ತಾರೆ. ಇದಕ್ಕೆ ಇವರು ನೊಬೆಲ್ ಪ್ರೈಸ್ ಕೂಡ ಗೆಲ್ತಾರೆ. ಸೊ ನೆಕ್ಸ್ಟ್ ಟೈಮ್ ನೀವು ನೈಟ್ ಸ್ಕೈನ ನೋಡುವಾಗ ನೆನಪಿನಲ್ಲಿಟ್ಕೊಳ್ರಿ, ನೀವು ನೋಡೋ ಚಂದ್ರನಿಂದ ಹಿಡಿದು ದೂರದಲ್ಲಿರೋ ಗ್ಯಾಲಕ್ಸಿವರೆಗೂ ನೀವು ನೋಡೋದು ಯೂನಿವರ್ಸ್ನ 5% ಮಾತ್ರ. ಇನ್ನುಳಿದ ಎಲ್ಲವೂ ಡಾರ್ಕ್ ಮತ್ತು ಇನ್ವಿಸಿಬಲ್ ಆಗಿದೆ, ಆದರೆ ನಿಮ್ಮ ಇಮ್ಯಾಜಿನೇಷನ್ಗಿಂತ ತುಂಬ ಪವರ್ಫುಲ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.